ಗಂಗಾವತಿ ನಗರದ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಕೊಪ್ಪಳ ಮತ್ತು ರಾಯಚೂರು ಹೆದ್ದಾರಿ ಎಪಿಎಂಸಿ ಪ್ರಥಮ ಗೇಟ್ ಮುಂಭಾಗದಲ್ಲಿ ಶ್ರೀ ರೇಣುಕಾಚಾರ್ಯರ ವೃತ್ತ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೃಹನ್ ಮಠದ ಹೆಬ್ಬಾಳ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿಕೊಂಡಿದ್ದರು. ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಅವರು ರೇಣುಕಾಚಾರ್ಯರು ಕೇವಲ ಒಂದು ಜಾತಿ ಒಂದು ಸಮಾಜಕ್ಕೆ ಮೀಸಲಾಗಿಲ್ಲ, ಅವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶವನ್ನು ಸಾರಿದ್ದಾರೆ. ಶರಣರು ಹಾಕಿಕೊಟ್ಟಿರುವ ಹಾದಿಯಲ್ಲಿ ನಾವು ನೀವೆಲ್ಲರೂ ಪರಿಶುದ್ಧತೆಯಿಂದ ನಡೆದುಕೊಳ್ಳಬೇಕು. ಅವರ ಮಾರ್ಗದರ್ಶನ ಆದರ್ಶಗಳು ಇಂದಿನ ಸಮಾಜಕ್ಕೆ ಅತ್ಯಗತ್ಯವಾಗಿವೆ ಎಂದರು. ಮಾಜಿ ಸಂಸದ ಶಿವರಾಮಗೌಡ ಮಾತನಾಡಿ, ಶ್ರೀ ರೇಣುಕಾಚಾರ್ಯರ ವೃತ್ತ ಬಹುದಿನಗಳಿಂದ ಬೇಡಿಕೆ ಇತ್ತು, ಈಗ ಅದು ಕಾಯಕಲ್ಪಕ್ಕೆ ಬಂದು ನಿಂತಿದ್ದು, ಸಮಾಜದ ಎಲ್ಲ ಒಳಪಂಗಡಗಳು ಒಂದಾಗಿ ಮುನ್ನಡೆದರೆ ಮಾತ್ರ ಒಗ್ಗಟ್ಟು ಇರಲು ಸಾಧ್ಯವಾಗುತ್ತದೆ. ಕೈಯಲ್ಲಿನ 5 ಬೆರಳುಗಳು ಸಮಾನಾಂತರವಾಗಿ ಇಲ್ಲದಿದ್ದರೂ ಸಹ ಮಾನವ ಮನೆಯಲ್ಲಿ ಊಟ ಮಾಡುವಾಗ ಒಗ್ಗಟ್ಟಿನಿಂದ ತುತ್ತನ್ನು ತಿನ್ನಿಸುತ್ತವೆ. ಹಾಗಾಗಿ ಒಡೆದು ಹೋದ ಮತ್ತು ಒಳಪಂಗಡ ಸಂಘಟನೆಗಳು ಸಮಾಜದ ಕಾರ್ಯಚಟುವಟಿಕೆಗಳಲ್ಲಿ ಯಶಸ್ವಿಯಾಗಬೇಕಾದರೆ ಸಮಾಜದ ವೀರಶೈವ ಲಿಂಗಾಯತರು ಒಂದಾಗಬೇಕು ಎಂದರು. ಈ ಸಮಾಜದಲ್ಲಿ ಮಾಜಿ ಕಾಡ ಅಧ್ಯಕ್ಷ ತಿಪ್ಪೇರುದ್ರ ಸ್ವಾಮಿ, ಮುಖಂಡರಾದ ಸಿಂಗನಾಳ ವಿರೂಪಾಕ್ಷಪ್ಪ, ಸಮಾಜದ ಹಿರಿಯ ಮುಖಂಡರಾದ ಬಸವರಾಜಸ್ವಾಮಿ ಮಳೆಮಠ, ಚನ್ನಬಸವಸ್ವಾಮಿ ಹಿರೇಮಠ, ಸೋಮನಾಥ ಪಟ್ಟಣಶೆಟ್ಟಿ, ವಕೀಲರು ಸೇರಿದಂತೆ ಸಮಾಜದ ನೂರಾರು ಜನರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ ಗಂಗಾವತಿ, ಪ್ರಜಾಪವ ಟಿವಿ. ಇವತ್ತು ನಮ್ಮ ನಗರದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಸಂಸ್ಥಾಪಕರಾದ ಪೂಜ್ಯ ಶ್ರೀ ರೇಣುಕಾಚಾರ್ಯರ ಒಂದು ವೃತ್ತವನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಪೂಜೆಯನ್ನು ಮಾಡುವುದರ ಜೊತೆಗೆ ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀ ರೇಣುಕಾಚಾರ್ಯರ ಬಗ್ಗೆ ಈಗಾಗಲೇ ಸಾಕಷ್ಟು ಜನರಲ್ಲಿ ಒಂದು ಒಳ್ಳೆಯ ಭಾವನೆ ಇದೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟವರು ಪೂಜ್ಯರಾದಂಥ ಪೂಜ್ಯ ಜಗದ್ಗುರು ರೇಣುಕಾಚಾರ್ಯರು ಅನ್ನುವಂಥ ಮಾತನ್ನು ನೆನಪಿಸಿ ಮಾಡಿಕೊಳ್ಳುವುದರ ಜೊತೆಗೆ ಆದಷ್ಟು ಬೇಗನೆ ಎಲ್ಲ ಸಮಾಜದವರು ಕೂಡಿಕೊಂಡು ವಿಶೇಷವಾಗಿ ಶ್ರೀ ರೇಣುಕಾಚಾರ್ಯರ ಒಂದು ವೃತ್ತವನ್ನು ಮಾಡಬೇಕು. ಜೊತೆಗೆ ಅದು ಯಾವ ರೀತಿ ಮಾಡಬೇಕು ಅನ್ನೋದು ಸಹಿತ ಎಲ್ಲರೂ ಕುಳಿತುಕೊಂಡು ಯಾವುದೇ ರೀತಿ ಯಾರಿಗೂ ಅಡ್ಡಿ ಆಗಲಾರ್ದಾಗ ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ ಜೊತೆಗೆ ಎಲ್ಲ ಜನರ ಸಹಕಾರ ಇರಲಿ, ಜೊತೆಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಸಂದೇಶವನ್ನು ಕೊಟ್ಟವರು ಅವರು. ಯಾವುದೇ ಒಂದು ಕುಲಕ್ಕೆ ಜಯವಾಗಲಿ ಅಂತ ಎಂದೂ ಹೇಳಿಲ್ಲ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂದರೆ ಎಲ್ಲರೂ ನಮ್ಮವರು ಅನ್ನುವಂಥ ಮನೋಭಾವನೆಯನ್ನು ನಮಗೆ ಕೊಟ್ಟಂಥ ಪೂಜ್ಯರು ರೇಣುಕಾಚಾರ್ಯರು ಅನ್ನುವಂಥ ಮಾತನ್ನು ನೆನಪಿಸಿಕೊಳ್ಳೋದ್ರ ಜೊತೆಗೆ ವಿಶೇಷವಾಗಿ ಯಾವ ರೀತಿ ಅವರು ವೃತ್ತವನ್ನು ಮಾಡಬೇಕು ಎಲ್ಲರೂ ಕೂಡಿಕೊಂಡು ಆ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಸಹಿತ ಈ ಯುಗಾದಿಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೀನಿ. 1948ನೇ ಪರಾಭವ ನಾಮ ಸಂವತ್ಸರದ ಈ ಒಂದು ಶುಭ ಸಂದರ್ಭದಲ್ಲಿ ಯುಗಾದಿಯ ಶುಭಾಶಯಗಳನ್ನು ಹೇಳುವ ಮುಖಾಂತರ ತಮ್ಮೆಲ್ಲರಿಗೆ ಗಂಗಾವತಿಯಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ವಿಶ್ವಕ್ಕೆ ಮಾನವ ಶಾಂತಿಯಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಮಾತುಗಳನ್ನು ಹೇಳುವ ಮುಖಾಂತರ ಈ ಒಂದು ರೇಣುಕಾಚಾರ್ಯರ ಗಂಗಾವತಿಯಲ್ಲಿ ಬಹಳ ದಿನಗಳಿಂದ ಅಂದರೆ ಸರ್ಕಲ್ ಆಗಲಿ ಬೇರೆ ಯಾವುದೇ ರೀತಿಯಿಂದ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದಲ್ಲಿ ಅದು ಅವಶ್ಯಕತೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಇಂದು ಯುಗಾದಿಯ ಹಬ್ಬದ ಒಂದು ಪುಣ್ಯ ದಿನದಂದು ಈ ಒಂದು ಗಂಗಾವತಿಯ ಚನ್ನಬಸವ ಸ್ವಾಮಿ ಸರ್ಕಲ್ಲಿನಲ್ಲಿ ಇವತ್ತ ಒಂದು ಉತ್ತಮವಾದ ಕಾರ್ಯವನ್ನು ಇವತ್ತು ಎಲ್ಲ ಸಮಾಜದವರು ಸೇರಿಕೊಂಡು ಈ ರೇಣುಕಾಚಾರ್ಯರ ವೃತ್ತವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಈ ಒಂದು ವೃತ್ತದ ಅಭಿವೃದ್ಧಿಯ ಜೊತೆಗೆ ಗಂಗಾವತಿ ಶುಭ ಶಾಂತಿ ಮತ್ತು ನೆಮ್ಮದಿಯಿಂದ ಬಾಳ್ತಕ್ಕಂಥ ಒಂದು ಅವಕಾಶಗಳು ಬರಲಿ ಮತ್ತು ಈ ಒಂದು ವೃತ್ತದ ಒಂದು ಜೀರ್ಣೋದ್ಧಾರಕ್ಕಾಗಿ ಹೆಚ್ಚಿನ ರೀತಿಯಲ್ಲಿ ಕೂಡ ಏನಾದರೂ ಸಹಕಾರವನ್ನು ನೀಡತಕ್ಕಂಥ ಸಂದರ್ಭ ಬಂದಲ್ಲಿ ನಮ್ಮೆಲ್ಲರ ಸಹಕಾರ ಇರುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಮತ್ತು ಈ ಒಂದು ಸಮಾಜ ಏನಿವತ್ತು ಸಂಘಟಿತರಾಗಬೇಕು ಅಂತಕ್ಕಂಥದ್ದು ಚಿಂತನೆಯನ್ನು ಮಾಡ್ತೀವಿ. ಬಹಳಷ್ಟು ಒಳಪಂಗಡಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಆದರೆ ಎಲ್ಲ ಒಳಪಂಗಡಗಳು ಕೂಡ ಒಗ್ಗಟ್ಟಾಗಿ ನಿಂತಾಗ ಅಂದರೆ ಇವತ್ತು ನಾವು ಕೈಯಲ್ಲಿರ್ತಕ್ಕಂಥ 5 ಬೆರಳುಗಳು ಸಮನಾಗಿರಲಿಕ್ಕಿಲ್ಲ. ಆದರೆ ಮನೆಗೆ ಒಟ್ಟಿಗೆ ಊಟವನ್ನು ಮಾಡಬೇಕಾಗಿದ್ರೆ ಆ ತುತ್ತನ್ನು ತೆಗೆದುಕೊಳ್ಬೇಕಾದ್ರೆ 5 ಬೆರಳುಗಳ ಅವಶ್ಯಕತೆ ಇದೆ ಎಂಬ ಮಾತನ್ನು ಹೇಳೋ ಜೊತೆಗೆ ಇವತ್ತು ಎಲ್ಲ ಒಳಪಂಗಡಗಳು ಎಲ್ಲ ಸಂಘಟನೆಗಳು ಒಗ್ಗೂಡಿದಾಗ ಮಾತ್ರ ವೀರಶೈವ ಧರ್ಮಕ್ಕೆ ಒಂದು ಉತ್ತಮವಾದ ಕೊಡುಗೆ ನೀಡಲಿಕ್ಕೆ ಸಾಧ್ಯತೆ ಎಂಬ ಮಾತನ್ನು ಹೇಳಿ ಇವತ್ತು ನಮ್ಮೆಲ್ಲರ ಒಗ್ಗಟ್ಟು ಬೇಕಾಗಿದೆ. ಆ ಒಗ್ಗಟ್ಟಿನ ಮುಖಾಂತರ ಇವತ್ತು ಸಮಾಜವನ್ನು ಸುಧಾರಿಸುವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕಾಗಿದೆ ಎಂಬ ಮಾತನ್ನು ಹೇಳಿ
ಇವತ್ತ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರೂ ಶುಭ ಹಾರೈಸಿ ನಾನು ಮಾತು ಜೈ ಹಿಂದ್, ಜೈ ಕರ್ನಾಟಕ, ಜೈ ರೇಣು. ನಗರದಲ್ಲಿ ಏನು ಅನೇಕ ಹಿರಿಯರು ಮಾಜಿ ಶಾಸಕರಾದ ಶಿವರಾಮ್ ಅವರು, ಮಾಜಿ ಶಾಸಕರಾದ ಮರಣ್ಣ ಅವರು ಏನು ಯುಗಾದಿ ಹಬ್ಬದಿದೆಲ್ಲ ಹೊಸ ವರ್ಷದ ಏನು ನಾವು ಹಿಂದೂ ಸಂಸ್ಕಾರ ಸಂಸ್ಕೃತಿಯಲ್ಲಿ ಹೊಸ ವರ್ಷ ಪ್ರಾರಂಭ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಜನತೆಗೆ ಶುಭಾಶಯಗಳನ್ನು ತಿಳಿಸುತ್ತಾ ಅದರ ಜೊತೆಗೆ ಇವತ್ತೇನು ರೇಣುಕಾಚಾರ್ಯ ಅವರ ಸರ್ಕಲನ್ನು ಸ್ಥಾಪನೆ ಮಾಡಬೇಕೆಂಬ ಕಲ್ಪನೆ ಬಹಳ ದಿನದಿಂದ ಇತ್ತು. ಅದು ಇವತ್ತು ಪ್ರಾರಂಭ ಮಾಡುವ ಮುಖಾಂತರ ಇವತ್ತು ಅನೇಕ ಹಿರಿಯರ ಸಮ್ಮುಖದಲ್ಲಿ ಪ್ರಾರಂಭ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ರೇಣುಕಾಚಾರ್ಯ ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನೀವೆಲ್ಲ ನಡೆಯುವ ಮುಖಾಂತರ ಇವತ್ತು ಸಂಸ್ಕಾರ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವುದರಲ್ಲಿ ಈ ಸಮಾಜವನ್ನು ಎತ್ತಿಡುವ ವ್ಯವಸ್ಥೆಯಲ್ಲಿ ರೇಣುಕಾಚಾರ್ಯವರ ಒಂದು ಶಕ್ತಿ ಭಾಳ ದೊಡ್ಡದಿದೆ. ಅವರ ಮಾರ್ಗದರ್ಶನದಲ್ಲಿ ಯಾಕೆಂತಂದ್ರೆ ಮಾನವ ಕುಲಕ್ಕೆ ಜಯವಾಗಲೆಂಬ ಕಲ್ಪನೆಯನ್ನು ಕೊಟ್ಟಂಥ ಮಹಾ ತಪಸ್ವಿ ರೇಣುಕಾಚಾರ್ಯರು ಅವರ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳುವ ಪ್ರಕಾರ